ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 23 ಎಕರೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನಿದೆ, ಜೊತೆಗೆ ಮಣ್ಣು ಯಾವುದು, ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 23 ಎಕರೆ ಮಾರುವಂಥ ಜಮೀನು. ಇದರಲ್ಲಿ 17 ಎಕರೆ ಅಡಿಕೆ ತೋಟ ಇರುವಂಥದ್ದು. ಅಂದರೆ 6000 ಗಿಡ ಅಡಿಕೆ ಗಿಡ ಇದೆ. ಇನ್ನು ಒಂದು ವರ್ಷದ ಅಡಿಕೆ ಗಿಡ ನಿಮಗೆ ಆರಂಭದಲ್ಲೇ ಹೇಳ್ತೀನಿ. ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, ಜೊತೆಗೆ ಇದು ತಾರ್ ರೋಡ್ಗೆ ಕೇವಲ 200 ಮೀಟ್ರ್ ಆಗುತ್ತೆ. ಮತ್ತು ಅದು ನಕಾಶೆ ರೋಡು, ಇವ್ರ ಜಮೀನಲ್ಲೇ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ದಾರಿದ ಮಾತ್ರ ಸಮಸ್ಯೆ ಇಲ್ಲ. ಇನ್ನು ಚಳ್ಳಕೆರೆಗೆ 30 ಕಿಲೋಮೀಟ್ರ್ ಆಗುತ್ತೆ, ಪರಶಂಪುರಿಗೆ 14 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 230 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 60 ಕಿಲೋಮೀಟ್ರ್ ಆಗುತ್ತೆ. ಇದು 17ರಿಂದ 18 ಎಕರೆ ಅಡಿಕೆ ತೋಟ ನೋಡಿ. ನಿಮಗೆ ಹೆಚ್ಚು ಕಮ್ಮಿ ಆ ಕಡೆ ಭಾಗದಿಂದ, ಅಂದರೆ ಅಲ್ಲಿಂದ ಸ್ಟಾರ್ಟಿಂಗ್ ಗೇಟಿಂದ ಈ ಕಡೆವರೆಗೂ ಅಡಿಕೆನೇ ಹಾಕ್ಕೊಂಡಿದ್ದಾರೆ. ಜೊತೆಗೆ ನಿಮಗೆ ಆ ಕಡೆ ಕಾಣಿಸುತ್ತೆ ನೋಡಿ, ಕೊನೆಯ ತುದಿ ಆ ಮರಗಳಿಂದ ಹೆಚ್ಚು ಕಮ್ಮಿ ಈ ಕಡೆ ಅಡಿಕೆ ಎಲ್ಲಿಂದ ಇದೋ ಅಲ್ಲಿವರೆಗೂ, ಮತ್ತು ಈ ಕಡೆ ಸರ್ವಿಸ್ ರೋಡಲ್ಲಿ. ಜೊತೆಗೆ ಒಂದು ಮನೆ ಇದೆ, ನಿಮಗೆ ಅದನ್ನು ತೋರಿಸ್ತೀನಿ. ಜೊತೆಗೆ ಈ ಕಡೆ 5ರಿಂದ 6 ಎಕರೆ ಖಾಲಿ ಜಮೀನಿದೆ. ಟೋಟ್ಲ್ 23 ಎಕರೆ ಟೋಟ್ಲು. ಕೆಲವು ಕಾರಣಾಂತರಗಳಿಂದ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗದೆ 18 ಎಕರೆ ಅಡಿಕೆ ತೋಟ ಭಾಳ ಆಯಿತು. ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಈ ಜಮೀನನ್ನು ಓನರು ಮಾರ್ತಾ ಇದ್ದಾನೆ. ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಇದು ಎಲ್ಲ ಸಸಿನೇ. ಅಂದರೆ ಇನ್ನೂ 3 ವರ್ಷ ಹೋಗಬೇಕು. ಈಗ 1.5 ವರ್ಷದ ಗಿಡ, ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಯಿತು ಅಂತ ಕಾಣಿಸ್ತಾ ಇದೆ. ಅದು ಚೆನ್ನಾಗಿದೆ. ನೀರಿಂದಂತೂ ನಾನು ಮೊದಲು ನಿಮಗೆ ನೀರಿನ ವಿಚಾರಕ್ಕೆ ಬರ್ತೀನಿ. ಈ ಭಾಗದಲ್ಲಿ ವೇದಾವತಿ ನದಿ ಇರೋದ್ರಿಂದ, ಜೊತೆಗೆ ಇಲ್ಲಿ 4 ಬೋರು, 23 ಎಕರೆಗೆ 4 ಬೋರು, ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಈ ಜಮೀನಿನ ಮಾಲೀಕ ಬೇರೆ ಕಡೆ ಜೀವನ ಮಾಡ್ತಾ ಇದ್ದಾನೆ. ಇಲ್ಲಿ ಬಂದು ನೋಡಿಕೊಂಡು ಮೇಂಟೆನೆನ್ಸ್ ಮಾಡೋದು ಕಮ್ಮಿ ಆಗಿದೆ. ಈಗ ನಿಮಗೆ ಈ ಕಾಲದಲ್ಲಿ ಗೊತ್ತು, ಎಲ್ಲೋ ಬೇರೆ ಕಡೆ ಇದ್ದು ಜಮೀನನ್ನ ಮೇಂಟೆನೆನ್ಸ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಇಲ್ಲೇ ಇದ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ಅದು ಒಂದಿಷ್ಟು ಚೆನ್ನಾಗೇ ಇರುತ್ತೆ. ಇಲ್ಲಾಂದರೆ ಎಲ್ಲವೂ ಈಗಿರುತ್ತೆ. ಜೊತೆಗೆ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು. ನೀರಂತೂ ಅದ್ಭುತವಾಗಿದೆ ನೋಡ್ರಿ. ನಿಮಗೆ ಅಲ್ಲಿ ನೀರು ಕಾಣಿಸುತ್ತೆ, ದೊಡ್ಡದಾಗಿ 10 ಅಡಿ ಆಳ ಇದೆ. ಒಂದು ತೊಟ್ಟಿನ ಮಾಡ್ಕೊಂಡಿದ್ದಾರೆ. ನೀರು ಮಾತ್ರ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಹೇಳಿದ್ನಲ್ಲ, ಮೇಂಟೆನೆನ್ಸ್ ಮಾಡದೆ ಈ ಸ್ಥಿತಿಯಲ್ಲಿ ಇದೆ ಜಮೀನು. ಅಷ್ಟು ಬಿಟ್ಟರೆ ಬೇರೆ ಯಾವ ರೀತಿ ಸಮಸ್ಯೆ ಇರಲ್ಲ. ಜೊತೆಗೆ ಎಲ್ಲ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಜಮೀನನ್ನು ಯಾಕೆ ಮಾರ್ತಾರೆ. ಕೆಲವೊಂದು ವೈಯಕ್ತಿಕ ಕಾರಣಗಳು, ಆರ್ಥಿಕ ಸಮಸ್ಯೆ. ಅಷ್ಟು ಬಿಟ್ಟರೆ ಯಾವೊಬ್ಬ ರೈತ ಸಂಪಾದನೆ ಮಾಡಿರೋಂಥ ಜಮೀನನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ. ನಾನು ಒತ್ತಿ ಹೇಳ್ತೀನಿ, ಯಾವ ರೈತ ಕೂಡ ಜಮೀನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಇನ್ನೂ 2 ಎಕರೆ ಜಾಸ್ತಿ ಮಾಡಬೇಕು ಅಂತ ಇಷ್ಟಪಡ್ತಾನೆ ಹೊರತಾಗಿ ಯಾವತ್ತೂ ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳೋದಿಲ್ಲ. ಆದರೆ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ ಜಮೀನನ್ನು ಮಾರುವಂಥ ಉದ್ದೇಶ ಹೊಂದಿರ್ತಾನೆ. ಅದು ಬಿಟ್ಟರೆ ಬೇರೆ ಯಾವ ಕಾರಣ ಇಲ್ಲ. ಜೊತೆಗೆ ಈ ಜಮೀನಿಗೆ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ. ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ನಾನು ಬೇರೆ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಲ್ಲ. ಇನ್ನು ನೀರು ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಒಂದು ದೊಡ್ಡದಾಗಿ ಏನಾದರೂ ಫಾರ್ಮ್ ಹೌಸ್ ಟೈಪ್ ಮಾಡ್ಕೊತೀನಿ, 23 ಎಕರೆನ ಒಂದಿಷ್ಟು ಡೆವಲಪ್ ಮಾಡ್ಕೊತೀನಿ ಅನ್ನೊಂದಷ್ಟು ಆಸಕ್ತಿ ಹೊಂದಿದರೆ ಈ ಜಮೀನು ಬಗ್ಗೆ ನೀವು ಆಸಕ್ತಿ ಹೊಂದ್ಬೋದು. ಯಾವುದೇ ರೀತಿ ತುಂಬ ಚೆನ್ನಾಗಿದೆ. ಮನೆ ಇದೆ ಒಂದು, ನೋಡಿರಿ ನಿಮ್ಗೆ ಆ ಭಾಗದಲ್ಲಿ ನಾನು ನಿಮ್ಗೆ ಆರಂಭದಲ್ಲೇ ತೋರಿಸಿದ್ದೀನಿ. ಒಂದು ಮನೆ ಇದೆ, ಇಲ್ಲೇ ವಾಸ ಇರ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ.
ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಜಮೀನಿಗೆ ತೊಂದರೆ ಇಲ್ಲ. ಕೊನೆಯದಾಗಿ ಈ ಜಮೀನಿನ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಎಕರೆಗೆ 18ರಿಂದ 20 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯಭಾಗದಲ್ಲಿ ಆಗುತ್ತೆ. 1 ಎಕರೆ 18ರಿಂದ 20 ಲಕ್ಷ ಹೇಳ್ತಾರೆ. ನಿಮಗೆ ಒಂದು TC ಇದೆ, 4 ಬೋರ್ ಇದೆ, ನೀರಿನ ತೊಟ್ಟಿ ಇದೆ. ನಿಮಗೆ ಬೇಕಾದ್ರೆ ನಾನು ಕೊನೆಯಲ್ಲಿ ತೋರಿಸಿ ನಾನು ನೀರು ನಿಮಗೆ ಎಷ್ಟು ಫೋರ್ಸ್ ಇದೆ ಅಂತಲೂ ಹೇಳ್ತೀನಿ. 1 ಎಕರೆ 18ರಿಂದ 20 ಲಕ್ಷಕ್ಕಾಗುತ್ತೆ. ಇಂಟ್ರೆಸ್ಟ್ ಇರೋರು ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ರೆ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.